ನನ್ನ ಮನೆಗೆ ನಿನ್ನ ಆಗಮನವಾಗಲು ಕಾರಣ? ವಿನಾಕಾರಣ ಇಲ್ಲದೆ ಮತ್ತೊಬ್ಬರ ಮನೆಯಲ್ಲಿ ಕಾಲಿಡುವುದು ಈ ಕಾಳಿಂಗನ ರೂಢಿಯಲ್ಲಿಯೇ ಇಲ್ಲ. ಧನಿಕರೇ, ನಿಮ್ಮಲ್ಲಿ ಬಲವಾದ ಕಾರಣವಿತ್ತು. ಪ್ರಯತ್ನ ನಾನು ನಿಮ್ಮ ಮನೆಗೆ ಪ್ರವೇಶ ಮಾಡಬೇಕಾಯಿತು. ಅರ್ಥವಾಯಿತು? ವ್ಯರ್ಥ ಮಾತನಾಡಬೇಡ. ಒಂದು ಸಮಾಚಾರವೇನು? ಬಿಚ್ಚಿ ಹೇಳು ಮೊದಲು. ಏನು ಹೇಳುವಂತೆ ಮಾತನಾಡುವ ನಿಮ್ಮ ನಾಟಕೀತೆ ನನಗೆ ಚೆನ್ನಾಗಿ ಗೊತ್ತು. ಧನಿಕರೇ, ನಾನು ಬಂದ ಕಾರಣ ಇಷ್ಟೇ. 20 ವರ್ಷಗಳ ಕಾಲ ನಮ್ಮ ಭೂಮಿ ನಿಮ್ಮ ಕೈವಶದಲ್ಲಿ ಇತ್ತು. ಅದಕ್ಕೆ ಸಾಧ್ಯವಾಗಿ ನಮ್ಮ ಭೂಮಿ ನಮಗೆ ಸುಮ್ಮನೆ ಬಿಟ್ಟು ಕೊಡಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಏನಂದೆ? ಜಮೀನು? ಅಂತೂ ಒಳ್ಳೆ ವಿಚಾರವನ್ನು ತಲೆಯಿಟ್ಟುಕೊಂಡು ಬಂದಂತೆ ಕಾಣುತ್ತದೆ. ಆದರೆ ಆ ಭೂಮಿಯ ಬಗ್ಗೆ ಏನು ಅರಿಯದ ಹಳ್ಳಿ ಹುಡುಗ ನೀನು ಮತ್ತೆ ಆ ಭೂಮಿ ನಿನಗೆ ಮರಳಿ ಸಿಗುವ ಪರಿಸ್ಥಿತಿಯಲ್ಲ. ತಿಳಿಯತ್ತೆ? ಧನಿಕರೇ, ಯಾಕೆ ನಮ್ಮ ಭೂಮಿ ನಮ್ಮ ಕೈ ಸೇರುವುದಿಲ್ಲವೇ? ನ್ಯಾಯವಾಗಿ ನಮ್ಮ ಭೂಮಿ ನಮ್ಮ ಕೈ ಸೇರಿದರೆ ಸುಮ್ಮನೆ ಬದುಕುತ್ತೀರಿ. ಇಲ್ಲವಾದರೆ ಈ ಕಾಳಿಂಗನ ಕ್ರೋಧ ಅಗಲದಲ್ಲಿ ಬಿದ್ದು ಬಲಿಯಾಗುತ್ತೀರಿ. ಒಳ್ಳೆ ಮಾತಿನಿಂದ ನಮ್ಮ ಭೂಮಿ ನಮಗೆ ಸುಮ್ಮನೆ ಬಿಟ್ಟು ಕೊಟ್ಟು ಬಿಡಿ. ನನ್ನ ಮನೆಗೆ ಬಂದು ನನಗೆ ಉತ್ತಮತನದಿಂದ ಉತ್ತರ ಕೊಡುವಷ್ಟು ಪೊಕ್ಕ ಬಂದಿದ್ದ ನಿನಗೆ. ಇನ್ಮೇಲೆ ನಾವು ಬಾಯಿ ಮುಟ್ಟ ಬಿಟ್ಟರೆ ಒತ್ತು ಹೊರಹಾಕಬೇಕಾಗುತ್ತದೆ ಮಗನೇ. ನಿಮ್ಮಂತ ಸ್ವಾರ್ಥಿ ಶ್ರೀಮಂತರ ಧನಿಕರ ದೌರ್ಜನ್ಯಕ್ಕೆ ಸವಾಲು ಹಾಕುವುದೇ ನನ್ನ ಹಠ. ಎದುರಾಗೋ ದುರಾತ್ಮ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಹುತಿ ಹಾಗೆ ಬಿಡಲಿ. ಧನಿಕ, ನೀನು ಧನಿಕ ಅಂತ ಮಾತ್ರಕ್ಕೆ ನಿನ್ನ ಕೊಳ್ಳ ಬೆದರಿಗೆ ಅಂಜುವ ಮಳ್ಳ ನಾನಲ್ಲ. ಮನೆಗೆ ಬಂದವರಿಗೆ ಫಸ್ಟ್ ಮರ್ಯಾದೆ ಕೊಟ್ಟು ಮಾತನಾಡೋದು ಕಲಿತುಕೊಳ್ಳಿ. ಅದು ನಿನ್ನಂತ ಒಬ್ಬ ಬಡ ಭಿಕಾರಿಗೆ ನನ್ನ ಮನೆಯಲ್ಲಿ ಮರ್ಯಾದೆ ಕೊಡಬೇಕೆ? ನೀನು ದಲಿತ ಸಂಘದ ಲೀಡರ್ನೆಂದು ನನ್ನ ಮುಂದೆ ಉಪ್ಪಿ ಮಾತನಾಡಬೇಡ. ನಾನು ಮನಸ್ಸು ಮಾಡಿದರೆ ಅವರ ಈಗಲಿಂದ ಪ್ರಾಣ ಪಕ್ಷವನ್ನು ಹಾರಿಸಿ ಬಿಡುತ್ತೇನೆ ಮಗನೇ. ಹಂಗಿನ ಜೀವನವನ್ನು ಇಟ್ಟುಕೊಂಡು ಬದುಕುವ ನಾಮರ್ಥ ನಾನಲ್ಲ. ಭಂಡತನದಿಂದ ನಮ್ಮ ಹಳ್ಳಿಯ ಜನಕ್ಕೆ ನಂಜಿನ ಊಟವನ್ನು ತಿನ್ನಿಸ್ತಿದೆಯಲ್ಲ, ನನಗೊಂದು ದಿನ ನಂಜಿನ ಊಟವನ್ನು ನಿನಗೆ ತಿರುಗಿ ಹಾಕುವ ಪ್ರಸಂಗ ಬರುತ್ತದೆ. ಜ್ಞಾಪಕದಲ್ಲಿ ಇಟ್ಟುಕೋ. ಹಣದ ಅಹಂಕಾರದಿಂದ ಬಡವರನ್ನ ಹಾಳು ಮಾಡಬಲ್ಲ ನಿನ್ನ ಸೊಕ್ಕು ಮಣ್ಣಲ್ಲಿ ಮುಚ್ಚಿತು. ಎಚ್ಚರ, ಎಚ್ಚರ. ನನಗೆ ಮುನ್ನೆಚ್ಚರಿಕೆ ಕೊಡುವ ನಿನಗೆ ಏಕೆ ಈ ವಿಷಯ ಬೆಳೆದ ಹೋಗುತ್ತದೆ? ಸೆರಸೆ ಆಡುವ ಹವ್ಯಾಸ ವಿಷ ಜಂತು ನನಗೆ ಸರಸ ಆಡುವುದೆಂದರೆ ನೀನು ಬಂದ ಕಾರಣಕ್ಕೆ ನಾನು ಒಪ್ಪುವುದಿಲ್ಲ. ನಿನ್ನಿಂದ ನನ್ನ ಭೂಮಿಯನ್ನು ಪಡೆದುಕೊಂಡ ಗುಂಡಿಗೆ ಗಂಡಾಗಿದ್ರೆ ನನ್ನ ಈ ಭೂಮಿಯ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು. ಅಂದರೆ
ಮಾತ್ರ ಈ ಊರಿನಲ್ಲಿ 4 ದಿವಸ ಮೇಲೆ ಊರಿ ಬದುಕುತ್ತೀಯ ಅಂದರೆ ಮಾತ್ರ ವಿಷ ಜಂತುಗಳಿಗೆ ಸರಸಾಡುವುದೆಂದರೆ ಈ ಕಾಳಿಂಗನಿಗೆ ಬಲು ಇಷ್ಟ. ನನಗ ನಿನ್ನ ಕೆಟ್ಟ ಕೃತಿಯನ್ನು ಸುಟ್ಟು ಹಾಕಿ ನಾನು ಜೈಲು ಕಂಬ ಎಣಿಸಿದರೂ ಚಿಂತೆ ಇಲ್ಲ. ಮದವ್ಯಾರಿದ ನಿನ್ನ ಶ್ರೀಮಂತಿಕೆ ಬಲವನ್ನು ಶಮನ ಮಾಡುವ ಈ ಉತ್ತರ ಚಮತ್ಕಾರ ಅರಿತು ನೋಡು. ನಿನ್ನಿಂದ ನನ್ನ ಆಸ್ತಿ ಹೇಗೆ ಬರಬೇಕು ನನಗೆ ಚೆನ್ನಾಗಿ ಗೊತ್ತು. ಕಾನೂನಿನ ಪ್ರಕಾರ ಸರ್ಕಾರಗಳೊಂದಿಗೆ ಬಂದು ನನ್ನ ಆಸ್ತಿ ನಾನು ಉಸಿರು ಮಾಡಿಕೊಂಡು ಹೋಗೇ ಹೋಗುತ್ತೇನೆ. ನೆನಪಿಟ್ಟುಕೋ. ಕಾನೂನು ಕಲ್ಲಿದೆ ಆ ನಿನ್ನ ಕಾನೂನು. ಕಾನೂನೇ ನನ್ನ ಕೈಯಲ್ಲಿರುವಾಗ ನನಗೆ ಅದರ ಭಯ ಎಳ್ಳಷ್ಟು ಇಲ್ಲ. ನಮ್ಮಂತ ಶ್ರೀಮಂತರು ಕಾಂಚನ ಚೆಲ್ಲಿದರೆ ಸಾಕು, ಚೆಲ್ಲಿದರು ಬಂದಂತುಕೊಂಡು ಬರುತ್ತಾರೆ ಆ ನಿನ್ನ ನ್ಯಾಯ ದೇವತೆ. ಅದು ನಿಮ್ಮಿಕ್ಕಿ, ಅದು ಯಾವ ಕೆಲವರು ಕರೆದುಕೊಂಡು ಬರುತ್ತೀಯೋ ನಾನು ನೋಡುತ್ತೇನೆ. ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡು ನ್ಯಾಯ ದೇವತೆಯಾಗಿ ಕೀಳಾಗಿ ಕಂಡರೆ ಕೊನೆಗೆ ನಿನ್ನ ಜೀವನದ ಸ್ಥಿತಿ ಯಾವ ಮಟ್ಟ ಕಳೆಯದೆಂದು ಸ್ವಲ್ಪ ಅರಿತು ಅವನಾಗಿ ಪಾಪತ್ಮ. ಲಂಚದಾಸೆಗಾಗಿ ಕೈ ಒಡ್ಡುವ ಕಾನೂನೆಂದು ನಿನ್ನ ಮನ ಕೊನೆಗೆ ನೀನೇ ಅಪರಾಧಿ ಎಂದು ಕಾರಾಗೃಹದಲ್ಲಿ ನೂಕಿ ಕೇಕೆ ಹಾಕಿ ನಗುತ್ತಾರೆ ಈ ಸಮಾಜದ ಜನಗಳು. ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ ಕೇಳು. ನೀ ಮಾರು ಮಾರ್ಗದ ಪದವಿಯನ್ನು ಜನರ ಕಣ್ಣೆದುರಿಗೆ ಹರಿದು ಹಾಕಿ ನಿನ್ನನ್ನು ನಡ ಬೀದಿಯಲ್ಲಿ ಕೈಗೆ ಬೇಡಿ ತೋರಿಸಿಕೊಂಡು ಹೋಗುವುದನ್ನು ನೋಡಿ ಇಡೀ ಸಮಾಜವನ್ನು ನೋಡಿ ನಗಬೇಕು. ಹಾಗೆ ಮಾಡದಿದ್ದರೆ ನಾನು ಭದ್ರನಾಯಕನ ಮಗ ಕಾಳಿಂಗನಲ್ಲ. ಕೊಡ್ತೇನೆ. ನನ್ನನ್ನೆದುರಾಕಿಕೊಂಡು ಈ ಊರಿನಲ್ಲಿ ಅದು ಹೇಗೆ ಬದುಕುತ್ತಿವೆ ನಾನು ನೋಡುತ್ತೇನೆ. ಹೀನ ಕುಲದ ನಿನ್ನನ್ನು ಕುನ್ನಿಯ ಹಾಗೆ ಕತ್ತರಿಸುತ್ತಿದ್ದರೆ ನನ್ನ ಹೆಸರು ಇದೇ ಊರಿನ ಧನಿಕ ಧರ್ಮರಾಜನೇ ಅಲ್ಲ. ಮಾಯ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದ ಆ ವಿಕ್ರಮಾದಿತ್ಯನ ಅವತಾರ ಧರಿಸಿ ಹೊರಗಿಳಿದು ಬಂದ ಈ ವಿಕ್ರಮನ ಹಾಕಿಕೊಂಡು ಬದುಕುವ ಗಂಡು ಈ ಊರಿನಲ್ಲಿ ಉಂಟೆ. ಧರ್ಮರಾಜ್, ನನ್ನನ್ನು ತುಡಿಸಿಕೊಳ್ಳುವ ತನಿಖ ನೀನಾದರೆ ನಿನ್ನ ಜೀವನದ ಸೂತ್ರಧಾರ ನನ್ನ ಕೈಯಲ್ಲಿದೆ ಮೊದಲು ಮರ್ಯಾದಿರು ಅಪವಿತ್ರ ಪಾಪಿ. ಮುಂಬೈಗೆ ಹೋದ ಪ್ರಕರಣದಲ್ಲಿ ತಂದ ಮಗ
ಮಾಡಿದ ನನ್ನ ಮೇಲೆ ನಾನು ಮಾನಕ್ಕೆ ಮಮತೆಯಿಂದ ಮಾತನಾಡಿ ಕೊನೆ ಕಾಣಿಸಿಬಿಟ್ಟೆ. ಆದರೆ ನನ್ನ ಬುದ್ಧಿ ಚಾತುರ್ಯದಿಂದ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಮೋಸದ ಯಂತ್ರ ಕುಂಡವನ್ನು ಎಬ್ಬಿಸಿ ಅದರಲ್ಲಿ ಅವರನ್ನು ನುಗ್ಗಿ ನಾ ಕಡೆ ಕಾಣಿಸುವೆ ಶಕುನಿಯಂತೆ. ರಾಧಾ, ನಿನ್ನೊಬ್ಬಳೇ ಕಡೆ ಹೊರಟಿದ್ದಲ್ಲ, ಯಾಕೆ? ಪೇಟೆಯಲ್ಲಿ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಅರ್ಜೆಂಟ್ ಆಗಿ ಹೊರಟಿದೆ. ಇರಲಿ, ನನ್ನನ್ನೇಕೆ ತಡೆದು ನಿಲ್ಲಿಸಿದ್ರಿ? ರಾಧಾ, ನಿಜ ಹೇಳಬೇಕೆಂದರೆ ಏನು ಅರಿದ ನಿನ್ನ ಕಾರಣವನ್ನು ಕಂಡು ನನಗೆ ವ್ಯತ್ಯಾಗುತ್ತಿದೆ. ಕಾಗೆಗಳ ಗುಂಪಿನಲ್ಲಿ ಕೋಗಿಲೆಗೆ ಸ್ಥಾನ ಅಂತ ಒಬ್ಬನೇ ವಿಚಾರಿಸಿದಷ್ಟೇ. ಅಂದರೆ ಏನು ನಿಮ್ಮ ಮಾತಿನ ನಮ್ಮ ಸಂಸಾರ ನಿಮಗೆ ಕಾಗೆಗಳ ಹಿಂದಾಗಿ ಕಾಣ್ತಾ ಇದೆಯಾ? ಏನು ಮಾತಾಡ್ತಾ ಇದ್ದೀರಾ? ಇಂಥ ದುಷ್ಟ ಆಲೋಚನೆ ನಿಮ್ಮ ತಲೆಯಕ್ಕೆ ಬಂದು ಈ ಮಾತಿಗೆ ನನ್ನ ಮೇಲೆ ಕೋಪಿಸುವ ನನಗೆ ಚೆನ್ನಾಗಿ ಗೊತ್ತಿದ್ದ. ಆ ನಿನ್ನ ಗಂಡನ ಮನೆಯನ್ನು ಈ ಊರಿಗರು ಆಡು ಬರುತ್ತಿದ್ದಾರೆ. ಕೆಟ್ಟದೆಂದು ಅಂತ ಪಿತಸಿಗಳ ಕೈಯಲ್ಲಿ ಪಶುವಾಗಿ ಹೇಗೆ ಬಾಳು ಸಾಧಿಸುತ್ತಿದ್ದಾರಾ? ನೀನು ಏನಾರದ ನಾರಿ, ಇನ್ನಾದರೂ ಅರಿತುಕೊಂಡು ಹೋಗು ಈ ನಿನ್ನ ಜೀವನದ ದಾರಿ. ನೋಡಿ, ನನ್ನ ಜೀವನದ ಬಗ್ಗೆ ನೀವೇಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಅಂದ ಮೇಲೆ ನನ್ನ ತವರಿನವರು ಎಂದೋ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಅಂದ ಮೇಲೆ ನನ್ನ ಸಂಸಾರದ ಬಗ್ಗೆ ನೀವೇಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದೀರಿ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಅಂದ ಮೇಲೆ ಗಂಡನ ಮನೆ ನರಕವಾದರೂ ನಾವು ಜೀವನ ಸಾಗಿಸಬೇಕಲ್ವಾ? ರಾಧಾ, ಹೆಣ್ಣು ಬಾಳು ಸಾಧಿಸಿದ್ರಲ್ಲಿ ಒಂದು ರೀತಿ ಇದೆ ರಾಧಾ. ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದ ಹೀನರಹಿತ ಬದುಕು, ಅದು ಒಂದು ಬದುಕೆ? ನೀನು ಹೇಳು, ಆ ಮನೆಯಲ್ಲಿ ನಿನಗೇನು ಸುಖ ಸಂತದ ಸಿಕ್ಕಿದೆ ಅಂತ? ಪಂಜರದ ಹಕ್ಕಿ ಆಗಿರೋದಕ್ಕಿಂತ ಈ ಕಾಡಿನ ಹಕ್ಕಿಯನ್ನು ಕೂಡಿಕೊಂಡು ಕಂಡಲ್ಲಿ ಮನ ಬಿಚ್ಚಿ ಹಾರಾಡಬಹುದಲ್ಲವೇ? ಅಂದರೆ ನೀವು ಈಗ ನಾನು ಮನ ಹರಿಬಿಡುವ ಮಹಾಮಾರಿ ಆಗಬೇಕೆಂದು ಹೇಳ್ತಿದ್ದೀರಾ ಅಲ್ವಾ? ಖಂಡಿತ ನೀ ಹಾದರೆ ಚಿಲಿ ಎಂದು ನಾ ಹೇಳಲಾರದ. ಮೃತನ ಚಡಿಯಡಿಯ ಮುನಿದ ತೂಳಾದ ಹೂವಾಗಿ ಬಾಡುವುದಕ್ಕಿಂತ ನಲಿದಾಡುವ ಈ ನೆಲ್ಲನನ್ನು ಕೂಡಿಕೊಂಡು ಎಕ್ಕ ಬಿಚ್ಚಿದ ಹಕ್ಕಿಯ ಹಾಗೆ ಮುದ್ರದಲ್ಲಿ ವಿರಹದ ವೇದನನ್ನು ತಾಳಲಾರದೆ ಬಳುವಲಿಕೆ ಒಲಿದು ಬಂದಾಗೂ ನಿನ್ನ ಪಾದೇ ಸಿಹಿ ಸಕ್ಕರೆ ಒಬ್ಬುವೆಯ ಈ ನನ್ನ ಮಾತಿಗೆ. ನೋಡಿ, ಹೃದಯ ಅರಳಿ ಕರಗುವ ಈ ನಿಮ್ಮ ಚಾತುರ್ಯತೆಯೇನೋ ಅರ್ತಿದ್ದೇನೆ. ನೋಡಿ, ಆ ರಮೇಶ್ ನಾನು ಕಾಲೇಜಿನಲ್ಲಿ ಓದಬೇಕಾದರೆ ಒಬ್ಬರೊಬ್ಬರ ಪ್ರೀತಿಸಿದ್ದು ನಿಜ. ಹಾಗೆ ಅದರ ಪ್ರಯುಕ್ತ ನಾವಿಬ್ಬರು ಸೇರಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿಕೊಂಡಿದ್ದೇವೆ. ಯೌವನ ವ್ಯವಸ್ಥೆಯಲ್ಲಿ ಮಾಡಿದ ಆ ತಪ್ಪಿಗೆ ಈ ಹಳ್ಳಿಯಲ್ಲಿ ವನವಾಸ ಗೈಯಬೇಕಾಗಿದೆ ನನ್ನ ಸ್ಥಿತಿ. ವನವಾಸದ ಬಿಸಿಲು ಕುದುರೆಯನ್ನು ನೀನೇಕೆ ಇರುವರಾದ? ಮನ ಬಿಚ್ಚು ಒಲೆದು ಒಂದಾದರೆ ಈ ಮದನೇ ನಿನ್ನ ಜೀವನದ ನಾಂದಿ ಆಗುತ್ತಾನೆ. ಈ ವಿಷವನ್ನು ಎದ್ದು ನನ್ನೊಂದಿಗೆ ಪ್ರೀತಿನ ಬೆರೆತು ಗರಿ ಬಿಚ್ಚಿ ನಟಿಸುವ ನವಿಲು ನೀನಾದರೆ ನಾನಿನ್ನು ನಟಿಸುವ ನಟರಾಜನಾಗುತ್ತಾನೆ. ಆಯ್ತು, ನಿಮ್ಮ ಮಾತಿಗೇನೋ ಒಪ್ಪಿಕೊಳ್ಳುತ್ತಾನೆ. ಮುಂದೆ ನಮ್ಮ ಸಂಸಾರದ ಗತಿ ಏನು? ನನ್ನ ಜೀವನ ಹದಗೆಟ್ಟರೆ ಅದನ್ನು ಪುನಃ ಸೃಷ್ಟಿಸುವ ಸಾಹಸ ನಿಮ್ಮಲ್ಲಿದೆಯಾ? ನೋಡು, ನೀರಿನಲ್ಲಿ ಬಿಟ್ಟು ಅಪಹಾಸ ಮಾಡುವ ಮತಹೀನ ನಾನಲ್ಲರಾದ. ಈ ವಿಕ್ರಮ ಆಡಿದ ಮಾತು, ಕೊಟ್ಟಿದ್ದೇ ವಚನ. ಈ ಮಾತಿಗೆ ಏನಾದರೂ ತಪ್ಪಿ ನಡೆದರೆ ಈ ನಿಶ್ಚಯದ ಮೇಲೆ ಆಣೆ. ಆಯ್ತೇ? ನೋಡಿ, ನಮ್ಮ ಮನೆಯವರ ವಿಷಯ ನಿಮಗೆ ಗೊತ್ತಿರೋದೆ. ಒಂದು ವೇಳೆ ಈ ನಮ್ಮ ದೃಶ್ಯ ಏನಾದ್ರೂ ಅವರ ಕಣ್ಣಿಗೆ ಬಿದ್ದರೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದಕ್ಕೆ ನಾವು ಮೈ ತುಂಬ ಕಣ್ಣಾಗಿಸಿಕೊಂಡು ಈ ನಮ್ಮ ಸುಂದರ ಜೀವನವನ್ನು ಸಾಗಿಸಬೇಕು. ಇಲ್ಲದಿದ್ದರೆ ನಮಗೆ ತೊಂದರೆ. ಹಾಗಿದ್ರೆ ಮಾತ್ರ ನಿಮ್ಮ ಆಸೆನ ನಾನು ನೆರವೇರಿಸಬಹುದು. ಅರ್ಥವಾಯ್ತು ರಾಧಾ. ನಿನಗೆಂತ ಗಂಡಂತರ ಬಂದರು ನಾನು ನಿನಗೆ ಬೆಂಗಲವಾಗಿರ್ತೀನಿ. ರೋಗ ವಿಲಸದ ದೋಣಿ ಅಡಿ ದುಡುಕಿ ದಡ ಸೇರಿಸುವ ನಾಯಕನಾಗಿ ಮುಕ್ತಿ ಹೊಂದಿಸುವೆ ನಿನ್ನ ಪ್ರೇಮದ ಲಿಂಗನದ ದಹವನ್ನು. ಹರಿಯದೆ ಬರ್ತಾ ಇರು ಈ ತುಂಬಿಯ ಮಧುರ ಸಹಿರಿ ಹೊಂದಲು. ಒಂದು ವೇಳೆ ಈ ನಮ್ಮ ಪ್ರೀತಿಗೆ ಈ ನಿಮ್ಮ ಊರಲ್ಲಿ ಯಾರು
ಕಲ್ಲು ಹಾಕಲು ಪ್ರಯತ್ನ ಪಟ್ಟರೆ? ರಾಧಾ, ನಮ್ಮ ಪ್ರೇಮಕ್ಕೆ ಯಾರಾದ್ರೂ ಅಡಿಗಲಂತಾರೆ ಅವರ ಪ್ರಾಣ ಅಂದ ಹಿಡಿತಂದು ತಿಳಿ ರಾಧಾ. ನಾನು ಯಾರು ಗೊತ್ತೇ? ಈ ಊರಿನ ತನಿಖ ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ ಅಂದಾಗ ಈ ಊರಿಗೆ ಹುಲಿದ್ದ ಹಾಗೆ ಆಯ್ತೆ. ಆದರೆ ಒಂದು ಮಾತು. ಏನದು? ಏನಿಲ್ಲ, ನಿಮ್ಮ ಮಾವ ಶಿವಣ್ಣ ಮನುಷ್ಯಾನಶ ಅಂದಾಗ ಅವನಿಗೆ ಈ ವಿಷಯವನ್ನು ಗೊತ್ತಾದರೆ ನಮ್ಮಿಬ್ಬರಿಗೆ ಧಕ್ಕಿ ತರುವ ಮತಹೀನ ಅವನು. ಅದಕ್ಕೂ ಮುಂಚೆ ನಾನು ನಿನಗೊಂದು ಪ್ಲಾನ್ ಹೇಳ್ತೀನಿ. ಅದರಂತೆ ನೀನು ಮಾಡಿ ಅವನನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕುವ ಸಂಚು ಮಾಡಬೇಕು. ಅಂದರೆ ಮಾತ್ರ ನಿನ್ನ ಗಂಡ ಹಾಗೂ ಇಬ್ಬರು ಆ ಮನೆಯಲ್ಲಿ ಆನಂದದಿಂದ ಕಾಲ ಕಳೆಯಬಹುದು. ಇದಕ್ಕೆ ನೀನು ಒಪ್ಪುವಿರಾದ? ಅಲ್ಲ, ಪ್ಲಾನ್ ಏನಂತ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ವಿವರಿಸಿ ಹೇಳ್ಬಾರ್ದಾ? ನೋಡು, ಶಿವಣ್ಣ ಹಾಗೂ ರಮೇಶ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ನುಣ್ಣಗಿದ್ದಾರೆ. ಹೀಗಿದ್ದಾಗ ಅವರಿಬ್ಬರ ಮಧ್ಯ ಕದನವಾಗುವಂತೆ ನಿನ್ನೊಂದು ಚಿಕ್ಕ ನಾಟಕ ಮಾಡಬೇಕು. ಅಂದರೆ ಮಾತ್ರ ಏನಾದರೂ ಉಪಾಯ ಮಾಡಿ ನಿನ್ನ ಗಂಡನಿಂದ ಆ ಶಿವಣ್ಣನ ಮೇಲೆ ಅನುಮಾನ ಬರೋ ಹಾಗೆ ನೀನು ನಟಿಸಬೇಕು. ಆ ದೃಶ್ಯವನ್ನು ನಿನ್ನ ಗಂಡ ಕಣ್ಣಾರ ನೋಡಬೇಕು. ಆಗ ತಾನೇ ಅವರಿಬ್ಬರಲ್ಲಿ ಕಲಹದ ಬೆಂಕಿ ಎದ್ದೆ ಏಳುತ್ತದೆ. ಆಗ ಶಿವಣ್ಣ ತಾನೇ ಮನೆ ಬಿಟ್ಟು ಹೋಗುತ್ತಾನೆ. ಆಮೇಲೆ ನೋಡು ನಿನ್ನ ಜಾನಪದದ ಚತುರತೆಯನ್ನು. ನಿಮ್ಮ ಮಾತು ನಿಜ. ಆ ಶಿವಣ್ಣನ ಮೇಲೇನು ಬಲಾತ್ಕಾರ ಮಾಡಲು ಬಂದ ಎಂದು ಮನೆಗೆ ಹೊರಯಿಂದ ಹೊರಗೆ ಹಾಕ್ತೀನಿ. ಆದ್ರೆ ಆ ಮನೆಯಲ್ಲಿ ಆ ಜ್ಯೋತಿ ಇದ್ದಾಳಲ್ಲ, ಅವಳನ್ನ ಹೇಗೆ ಮನೆ ಬಿಟ್ಟು ಕಳಿಸೋದು ಅಂತ ಗೊತ್ತಾಗ್ತಿಲ್ಲ. ಆ ಜ್ಯೋತಿ ಬಗ್ಗೆ ನೀನೇನು ತಿಳಿಸ್ಕೊಳ್ಬೇಕಿಲ್ಲ. ನಮ್ಮ ಧನಿಕ ಧರ್ಮರಾಜನ ಮಗ ವಿಜಯನೊಂದಿಗೆ ಮದುವೆ ಮಾಡುವುದಾಗಿ ನಿನ್ನ ಗಂಡ ಶಿವಣ್ಣ ಹಾಗೂ ರಮೇಶ ಇಬ್ಬರು ಆ ಧರ್ಮರಾಜರ ಮನೆಗೆ ಬಂದು ಮದುವೆ ಮಾತು ಕೂಡ ಮುಗಿಸಿಕೊಂಡು ಬಂದಿದ್ದಾರೆ. ಇದೇ ತಿಂಗಳು ಕೊನೆ ತಾರೀಕಿಗೆ ವಿಜಯ್ ಹಾಗೂ ಜ್ಯೋತಿಯ ಮದುವೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತೇಕೆ ನಿನಗೆ ಆ ಚಿಂತೆ? ಅಪ್ಪ, ಈಗ ನನಗೆ ತುಂಬಾ ಸಂತೋಷವಾಯ್ತು. ಹೇಗೋ ಆ ಜ್ಯೋತಿ ಮದುವೆ ಮಾಡ್ಬಿಟ್ರೆ ಆ ಮನೆಗೆ ನಾನೇ ಮಹಾರಾಣಿ. ಮಹಾರಾಣಿಯ ಮನಸ್ಸಿಗೆ ಆನಂದ ಸಿಕ್ಕಾಗ ಈ ಮಹಾದೇವಿಗೆ ಇಷ್ಟು ಹಂಚಿ ಆನಂದಿಸುವ ಸುಂದರಿ ನೀನಾಗು ಬಾ ನನ್ನ ರಾಣಿ.
सा